ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾಳೆ ಪಾಪುದು ಮುಡಿ ತಗ್ಸೋ ಶಾಸ್ತ್ರ ಇತ್ತು, ನನ್ನ ತಂಗಿ ಮಗಂದು. ಹಾಗಾಗಿ ಅವರ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲೇ ಒಂದು ಸಿಂಪಲ್ಲಾಗಿ ನಾಮಕರಣ ಕೂಡ ಮಾಡ್ಕೊಂಬಂದ್ಬಿಡೋದು. ಆಮೇಲೆ ಪಾಪುಗೆ ಕಿವಿ ಚುಚ್ಚಿಸೋ ಶಾಸ್ತ್ರ ಕೂಡ ಅಲ್ಲೇ ಮಾಡ್ತಾ ಇದ್ದಾರೆ. ಸೊ ಪಾಪುಗೆ ನಾನು ಫ್ರಾಕ್ ಥರ ಯಾವುದಾದ್ರೂ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಪಾಪು ಹತ್ರ ಇದೆ ಸುಮಾರು, ಬಟ್ ಕಾಟನ್ ಸಾಫ್ಟ್ ಥರ ಫ್ರಾಕ್ ಯಾವುದೂ ಇರಲಿಲ್ಲ. ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಬಂದೆ. ಈಗ ಆನ್ ದ ವೇ ನೋಡ್ತಾ ಈ ಒಂದು ಶಾಪ್ ಸಿಕ್ತು, ಅಲ್ಲೇ ಹೋಗಿ ಬೈ ಮಾಡಿದೆ. ಫ್ರಾಕ್ ತೊಗೊಂಬರೋದಕ್ಕೆ ಹೋದೆ. ನನಗಿದು ತುಂಬ ಇಷ್ಟ ಆಯಿತು. ಅಂದರೆ ಡೈಲಿ ಯೂಸ್ ಕೂಡ ಮಾಡ್ಬೋದು. ಈ ಬೇರೆ ಎಲ್ಲ ಫ್ರಾಕ್ ತೊಗೊಂಬಂದಿದ್ದೀನಿ, ಅದೆಲ್ಲ ಹೇಗೆ ಗೊತ್ತಾ, ಸುಮ್ಮನೆ ಎಲ್ಲಾದರೂ ಫಂಕ್ಷನಿಗೆ ಹಾಕೊಂಡು ಹೋಗೋದು ಆ ಥರದ್ದು. ಬಟ್ ಅದನ್ನೆಲ್ಲ ನಾವು ಪದೇ ಪದೇ ಹಾಕೋದಕ್ಕಾಗಲ್ಲ. ಬಟ್ ಇದು ಕಾಟನ್ ಸಾಫ್ಟ್ ಅಲ್ವಾ, ಚೆನ್ನಾಗಿದೆ, ಒಂಥರ ಡೈಲಿ ಯೂಸ್ ಕೂಡ ಮಾಡ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 130 ರೂಪೀಸ್ ಅಷ್ಟೇ. ಕ್ಯೂಟ್ ಆಗಿದೆ ನೋಡ್ಬೋದು. ಹಿಂದೆಗಡೆ ಈ ಥರ ಟೈಮ್ ಕೂಡ ಬರುತ್ತೆ ಆ್ಯಂಡ್ ಚೆನ್ನಾಗಿದೆ. ಜಿಪ್ ಕೂಡ ಇದೆ. ಇಲ್ಲಿ 130 ರೂಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನೊಂದು ಈ ಥರ ಪರ್ಪಲ್ ಕಲರಲ್ಲಿ ತೊಗೊಂಡೆ. ಅದರಲ್ಲಿ ನನಗೆ ಮೇಯ್ನಾಗಿ ಕಾಂಬಿನೇಷನ್ ವಿಡಿಯೋ ಮಾಡ್ತಿದ್ದೀನಿ ನನಗೆ. ಅದರಲ್ಲಿ ಈ ಒಂದು ಪರ್ಪಲ್ಗೆ ವೈಟ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಮತ್ತು ಸಿರಿಗೆ ಪ್ಯಾಂಟ್ಗಳು ಬೇಕಾಗಿತ್ತು, ಪ್ಯಾಂಟ್ಗಳು ಬೇಕಾಗಿತ್ತು, ಹಾಗಾಗಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಒಂಥರ ಬ್ಲ್ಯಾಕಲ್ಲೇ ತೊಗೊಂಡಿದ್ದೀನಿ. ಬ್ಲ್ಯಾಕ್ ನೇವಿ ಬ್ಲೂ, ಪರ್ಪಲ್, ಬ್ಲ್ಯಾಕ್ ನೇವಿ ಬ್ಲೂ, ಗ್ರೀನಲ್ಲಿ ಇದೇ ತೊಗೊಂಡಿದ್ದೀನಿ ಜಾಸ್ತಿ. ಸೊ ಬೇಕಾಗುತ್ತೆ, ಪಪ್ಪನ ಮನೆಗೆ ಹೋದಾಗ ಈ ಕ್ಯಾರಿ ಬ್ಯಾಗ್ ಹಾಕೊತೀನಲ್ವಾ, ಆ ಥರ ಇರುವಾಗ ಒಂದು ಸ್ವಲ್ಪ ಪ್ಯಾಂಟೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಕೂಡ ಕಂಫರ್ಟಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇನ್ನು ಫ್ರಾಕ್ ಇದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಾಳೆ ಬೆಳಗ್ಗೆನೆ ಹೋಗೋದ್ರಿಂದ ಅಲ್ವಾ, ಅವಳಿಗೂ ಕೂಡ ಸುಮ್ಮನೆ ಅದು ಇದು ಎಲ್ಲ ಹಾಕಿದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇದಾದರೆ ಒಂಥರ ಆರಾಮಾಗಿರುತ್ತೆ, ಮಕ್ಳಿಗೂ ಕೂಡ ಹಿಂಸೆ ಆಗಲ್ಲ. ಸೊ ಇದನ್ನೇ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ವಾಶ್ ಮಾಡ್ಬಿಟ್ಟು ಒಣಗಾಕ್ಬಿಡ್ತೀನಿ, ಆಮೇಲೆ ಬೆಳಗ್ಗೆ ಹಾಕೊಳ್ಳೋದಕ್ಕಾಗುತ್ತೆ ಪಾಪುಗೆ. ಎರಡರಲ್ಲೂ ಒಂದು ಯಾವುದಾದ್ರೂ ಹಾಕ್ಬಿಟ್ಟು ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದು. ಇನ್ನು ಅಪ್ಪು ತೊಗೊಂಬನ್ನಿ ಬಟ್ಟೆನ. ಅದು ಜೀನ್ಸು ತೊಗೊಂಬ. ಇನ್ನು ಅಪ್ಪುಗೆ ಮನೆಗೆ ಹಾಕೊಳ್ಳೋಕ್ಕೆ ಟೀ ಶರ್ಟ್ಸ್ ಎಲ್ಲ ಹಾಳಾಗಿತ್ತು. ಅಪ್ಪುಗೆ ನಾಳೆ ಬೇಕಾಗಿತ್ತು ಒಂದು ಜೀನ್ಸ್ ಪ್ಯಾಂಟ್. ಅಂದರೆ ಇದೆ, ಬಟ್ ಏನಂತ ಅಂದರೆ ಅವ್ನು ಬೇಗ ಉದ್ದ ಆಗ್ತಿದ್ದಾನೆ, ಅದಕ್ಕೆ ತುಂಡನೇ ಆಗೋಗ್ತಿದೆ. ಈ ಸತಿ ಸ್ವಲ್ಪ ಉದ್ದನೇ ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಇದೆ ಜೀನ್ಸು. ಈ ಥರ ಶೇಡಲ್ಲಿ ಅವನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡೆ. ಸೊ ಇದು ಬಂದ್ಬಿಟ್ಟು 350 ರೂಪೀಸ್ ಆ್ಯಂಡ್ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ. ಆ್ಯಂಡ್ ಮನೆಗೆ ಯೂಸ್ ಮಾಡೋದಕ್ಕೆ ಒಂದಷ್ಟು ಟೀ ಶರ್ಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಡಾರ್ಕ್ ಕಲರ್ಸ್ ಎಲ್ಲ ತೊಗೊಂಡಿದ್ದೀನಿ. ಲೈಟ್ ಕಲರ್ಸಲ್ಲಿ ಏನು ಗೊತ್ತಾ, ಹಿಂಗೆ ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಆ ವೈಟ್ ಮೇಲೆ ಪ್ಯಾಚಸ್ ಬೇರೆ ಬಂದ್ಬಿಟ್ಟಿರುತ್ತೆ. ಅದಕ್ಕಾಗಿ ಸ್ವಲ್ಪ ಡಾರ್ಕ್ ಕಲರ್ಸ್ ಅಂದರೆ ಅವ್ನಿಗೆ ಸ್ವಲ್ಪ ಜಾಸ್ತಿ ದಿನ ಯೂಸ್ ಮಾಡ್ಬೋದು ಅವನು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದೊಂದು ಟೀ ಶರ್ಟು, ಅದಾದಮೇಲೆ ಇದೊಂದು ಟೀ ಶರ್ಟು, ಆಮೇಲೆ ಇದೊಂದು ಟೀ ಶರ್ಟ್. ನನಗೆ ಆ ಜೀನ್ಸಿಗೆ ಇದು ಟೀ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಕಾಲರ್ ಟೀ ಶರ್ಟ್ ಅವನ ಹತ್ರ ಯಾವುದೂ ಇರಲಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ. ಅದಾದಮೇಲೆ ಇದೊಂದು ಟೀ ಶರ್ಟು, ಆ್ಯಂಡ್ ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಜೀವನ ಹತ್ರ ಕೂಡ ಒಂದು ಸೇಮ್ ಇದೆ. ಸೊ ಹಾಗಾಗಿ ಟ್ವಿನ್ನಿಂಗ್ ಮಾಡಲಿ ಯಾವಾಗಾದರೂ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದು. ಸೊ ಇಷ್ಟು ತೊಗೊಂಡು ಬಂದಿದ್ದಾಯಿತು. ಇವಾಗ ಸಿರಿದು ಫ್ರಾಕ್ನ ಒಗೆದ್ಬಿಟ್ಟು ಒಣಗಾಕ್ಬಿಡ್ತೀನಿ ಫಸ್ಟು, ನಾಳೆ ಹಾಕೊಳಕ್ಕಾಗುತ್ತೆ. ಇನ್ನು ಅಪ್ಪುದು ಯಾರು ನಾಳೆ ಹಾಕೊಂತಾನೆ ಅಲ್ವಾ, ಇವನ್ ಅದನ್ನು ಕೂಡ ವಾಶ್ ಮಾಡಿ ಒಣಗಾಕ್ಬಿಡ್ತೀನಿ. ಸೊ ದಟ್ ನಾಳೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಏನು ಗೊತ್ತಾ, ಹೊರಗಡೆಯಿಂದ ತೊಗೊಂಬಂದಿರೋ ಡೈರೆಕ್ಟಾಗಿ ಮಕ್ಳಿಗೆ ಹಾಕೋದಕ್ಕೂ ಕೂಡ ನನಗೇನೋ ಸಮಾಧಾನ ಇಲ್ಲ ಅಷ್ಟಾಗಿ. ಸೊ ಹಾಗಾಗಿ ವಾಶ್ ಮಾಡಿ ಹಾಕ್ಬಿಡೋಣ ಅಂತ ಅಷ್ಟೇ. ಇಷ್ಟು ತೊಗೊಂಡು ಬಂದಿದ್ದಾಯಿತು. ಇನ್ನೂ ಪೂಜೆಗೆ ಹೂವು ಬೇಕಾಗಿತ್ತು, ಹಾಗೆ ಭತ್ತ ಹೂವನ ಕೂಡ ತೊಗೊಂಡು ಬಂದೆ. ಸೊ ಇಷ್ಟು ಶಾಪಿಂಗ್ ಮಾಡಿದ್ದಾಯಿತು. ಇನ್ನೊಂದೇನು ಅಂತಂದರೆ, ಅಲ್ಲಿ ಹೂವು ತೊಗೊಳ್ಳೋವಾಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾನಸ ಅಂತ ಅಂದ್ಬಿಟ್ಟು. ಅವ್ರು ನಮ್ಮ ಮನೆ ನಿಯರ್ ಬೈ ಇರೋದಂತೆ. ಸೊ ಬಂದು ಮಾತಾಡ್ಸಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಾಗಿ ಏನು ಗೊತ್ತಾ, ಯಾವಾಗಲೂ ಆ ಪ್ಲೇಸಿಗೆ ಹೋಗ್ತೀನಲ್ಲ ನಾನು, ಅಲ್ಲೇ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಸಿಕ್ಕಿರೋದು, ಶರ್ಮಾತ್ಮ ದೇವಸ್ಥಾನ ಹತ್ರನೇ. ಸೊ ಅದೇನೋ ಒಂಥರ ಖುಷಿ ಆಯಿತು. ಮತ್ತು ಅವ್ರು ಮಾತಾಡ್ಸ್ಕೊಂಡು ಹಿಂಗೆ ಹೋದ್ರು, ಇನ್ನೊಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಇವತ್ತು ಆ್ಯಕ್ಚುಲಾಗಿ 2 ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಇನ್ನೊಬ್ರು ಏನು ಸಿಕ್ಕಿದ್ರು ಅಲ್ವಾ, ಅವ್ರ ಹತ್ರ ನಾನು ಜಾಸ್ತಿ ಏನೂ ಮಾತಾಡೋದಕ್ಕಾಗಲಿಲ್ಲ. ಅವರು ಕೂಡ ಅರ್ಜೆನ್ಸಿನಲ್ಲಿದ್ದರು ಅನಿಸುತ್ತೆ. ನಾನು ನಿಮ್ಮ ವೀವರ್ ಅಂತ ಹೇಳಿಬಿಟ್ಟು ಮಾತಾಡಿಸ್ಕೊಂಡು ಹೋದರು ಅವರು. ಮಾನಸ ಅವ್ರ ಹತ್ರ ಮಾತ್ರ ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ಮಾತಾಡ್ಕೊಂಡಿದ್ದಾಯಿತು. ಈ ಥರ ಆಮೇಲೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಯಿತು. ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ. ಆ್ಯಂಡ್ ಮಾತಾಡ್ಕೊಂಡು ಮನೆಗೆ ಬಂದೆ. ಇವಾಗ ಬಟ್ಟೆ ಎಲ್ಲ ಕೂಡ ತೋರಿಸಿದಾಯಿತು. ಇವಾಗ ಹೋಗಿ
ಊಟಕ್ಕೆ ಏನಾದರೂ ಮಾಡಬೇಕು. ಅಪ್ಪು ಮಜ್ಜಿಗೆ ಅನ್ನ ತಿಂತೀನಿ ಅಂತ ಹೇಳ್ತಿದ್ದಾನೆ. ಸೊ ಅನ್ನಕ್ಕೆ ಇಟ್ಬಿಡ್ತೀನಿ. ಆ ಮಜ್ಜಿಗೆ ಅನ್ನ ಏನಾದ್ರು ತಿನ್ಕೊಳ್ತೀವಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ಮತ್ತೆ ನಾನು ಎಲ್ಲ ಅಡುಗೆ ಮಾಡಿಕೊಂಡು ಕೂತ್ಕೊಂಡ್ರೆ ಪಾತ್ರೆಗಳು ಬೀಳುತ್ತೆ. ಮತ್ತೆ ಅದೆಲ್ಲ ವಾಶ್ ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ ಸುಮ್ಮನೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಅಪ್ಪು ಹೇಗಿದ್ರು ಮಜ್ಜಿಗೆ ಅನ್ನ ತಿಂತೀನಿ ಅಂತ ಹೇಳಿದ್ದಾನೆ. ಸೊ ಅದನ್ನೇ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ. ಏನೇನು ಮಾಡಬೇಕು ಕಿಚನಲ್ಲೆಲ್ಲ ಮಾಡೋಣ. ಇನ್ನು ಪಾತ್ರೆಗಳೆಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನು ಕೂಡ ಎತ್ತಿಟ್ಬಿಡ್ತೀನಿ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ನೈಟೇ ಮಾಡ್ಕೊಂಬಿಡೋಣ ಅಂತ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅದಾದ್ಮೇಲೆ ಹೊರಡಬೇಕು. ಅಷ್ಟೊತ್ತಿಗೆ ಇರೋದು ಅಲ್ಲಿ ಅಂದರೆ ಊರಿಗೆ ಹೋಗ್ಬೇಕಾಗಿರೋದು ನಾವು. ಸೊ ಪಪ್ಪ ಅವ್ರ ಜೊತೆನೇ ಹೋಗೋದ್ರಿಂದ ಸ್ವಲ್ಪ ಬೇಗ ಮನೆ ಬಿಡಬೇಕು. ಬೇಗ ಪೂಜೆ ಮಾಡಿದ್ರೆ ನಾವು ಕೂಡ ಬೇಗ ಹೋಗ್ಬೋದು. ಅಲ್ಲಿ ನಾವೇನಾರ ಲೇಟಾಗಿ ಹೋದರೆ ಅಲ್ಲೆಲ್ಲ ಆಗೋಗ್ಬಿಟ್ಟಿರುತ್ತೆ. ನಾವು ಸುಮ್ಮನೆ ಹೋಗಿನೂ ಯೂಸ್ ಇಲ್ಲ ಅನ್ನಂಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಗ ಮನೆ ಬಿಡಬೇಕು ಅಷ್ಟೇ. ಅಷ್ಟೇ 3 ಬಿಟ್ಟು 4 ಬಿಟ್ಟು ದೊಡ್ಡದು ಚಿಕ್ಕದಾಗಿ ಬಿಟ್ಟಲ್ಲ. 1 ಸೊ ಇವಾಗ ಎಗ್ ರೈಸ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಅಪ್ಪುಗೆ ಬಂದ್ಬಿಟ್ಟು ಮಜ್ಜಿಗೆ ಅನ್ನ ಬೇಕಂತೆ. ಸೊ ಅವನಿಗೆ ಮಜ್ಜಿಗೆ ಅನ್ನ ಕೊಡ್ತೀನಿ. ಇನ್ನು ಜೀವನಿಗೆ ಮತ್ತು ನನಗೆ ಅಂತ ಎಗ್ ರೈಸ್ ಮಾಡ್ಕೊತೀನಿ. ಸಿರಿ ಅಂತೂ ಮಲ್ಕೊಂಬಿಟ್ಟಿದ್ದಾಳೆ. ಜೀವನ್ ಬರೋ ಅಷ್ಟೊತ್ತಿಗೆ ನಿದ್ದೆ ಮಾಡಿಸ್ಬಿಟ್ಟಿದ್ರು. ಇವಾಗ ಫಸ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಪುದೀನ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ರೈಸ್ ಅಂತ. ಪಾತ್ರೆ ಏನು ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ಇವಾಗಲೇ ನೈಟ್ ಊಟ ಆದಮೇಲೆ ತೊಳೆದು ಇಟ್ಬಿಡ್ತೀನಿ. ಮತ್ತೆ ಬೆಳಗ್ಗೆಗೆ ಅಂದರೆ ಆಗೋದಿಲ್ಲ. ಸೊ ಆದಷ್ಟು ಇವಾಗಲೇ ಏನೆಲ್ಲ ಆಗುತ್ತೆ ಕೆಲಸ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆಗೆ ಅಂದರೆ ಆರಾಮಾಗಿ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ಹೊರಡ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ. ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಏನು ತೊಳ್ಕೊಂಬಂದೇನೋ. ಗರಂ ಮಸಾಲ ಹಾಕೊಂಡು ಇವಾಗ ಹುರ್ಕೊತಾ ಇದ್ದೀನಿ. ಮತ್ತು ಖಾರದ ಪುಡಿ ಸ್ವಲ್ಪ, ಎಗ್ಸ್ನ ಆ್ಯಡ್ ಮಾಡ್ಕೊತೀನಿ. ಮೊಬೈಲಲ್ಲಿ ಚಾರ್ಜ್ ಬೇರೆ ಖಾಲಿಯಾಗಿತ್ತು, ಹಾಗಾಗಿ ಕರೆಕ್ಟಾಗಿ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟೇ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಮಲ್ಕೊಳ್ಳೋ ಅಷ್ಟೊತ್ತಿಗೆ 11:30 ಆಗಿತ್ತು. ಇನ್ನು ಬೆಳಗ್ಗೆ ನಾನು ಇವಾಗ 5 ಗಂಟೆಗೆ ಎದ್ದಿದ್ದೀನಿ. ಪ್ರಿಯಾಂಕಾ ಕೂಡ ಒಂದು ಸತಿ ಕಾಲ್ ಮಾಡಿದ್ಲು, ಬೇಗ ಎದ್ದು ರೆಡಿ ಆಗು ಇಲ್ಲ ಟೈಮ್ ಆಗಿಬಿಡತ್ತೆ ಅಂತ. ಸರಿ ಅವಳು ಕಾಲ್ ಮಾಡಿದ ತಕ್ಷಣ ಎದ್ದುಬಿಟ್ಟು ಇವಾಗ ರೆಡಿ ಆಗ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದೆ. ಜೀವನ್ ಅಪ್ಪುಗೆ ಸ್ನಾನ ಮಾಡಿಸ್ತೀನಿ ಅಂತ ಅಂದರು. ಇನ್ನು ಸಿರಿಗೆ ಕೂಡ ಸ್ನಾನ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ತೂಗ್ತಾ ಇದ್ದಂಗೆ ಮತ್ತೆ ಮಲ್ಕೊಂಡೇ ಬಿಟ್ಲು. ಸೊ ಸರಿ ಆಯಿತು, ನಾನು ಇವಾಗ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ತಲೆ ಸ್ನಾನ ಮಾಡಿಕೊಂಡು ಬಂದೆ. ಇಷ್ಟು ಬೇಗ ತಲೆ ಸ್ನಾನ ಮಾಡ್ಕೊಂಡು ಬಂದಲ್ಲ, ಅದು ಒಂಥರ ಏನೋ ಕಿವಿ ಗುಯ್ಯಿ ಅನ್ನೋ ಥರ ಆಗ್ತಾಯಿತ್ತು ನನಗೂ. ಆ್ಯಂಡ್ ಮೋರ್ ಓವರ್ ಇಷ್ಟು ಬೆಳಗ್ಗೆನೂ ಕೂಡ ಯಾವತ್ತೂ ಸ್ನಾನ ಮಾಡಿಲ್ಲ ನಾನು. ಇನ್ನಿವಾಗ ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ನ. ಅವಳು ಅವಾಗವಾಗ ಸೌಂಡ್ ಮಾಡ್ತಾಯಿದ್ಲು. ಅವಳ ಕಡೆನೂ ಕೂಡ ಹೋಗಿ ನೋಡ್ಕೊಂಬರ್ತಾಯಿದ್ದೆ. ಪಕ್ಕದ ರೂಮಲ್ಲೇ ಅವಳಿಗೆ ಜೋಕಾಲಿ ಹಾಕಿ ಮಲಗಿಸಿದ್ದೆ. ಇಲ್ಲೇ ಹಾಕ್ಬೋದಾಗಿತ್ತು, ಬಟ್ ಅವಳಿಗೆ ಏನಂದರೆ ನಾನು ಇಲ್ಲೇ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಸರಿ ನಿದ್ದೆ ಮಾಡಲ್ಲ. ಆ ಕಡೆ ರೂಮಲ್ಲಿ ಹಾಕಿದರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಸೊ ಆ ಕಡೆ ರೂಮಲ್ಲಿ ಮಲಗಿಸ್ಬಿಟ್ಟು ಬಂದೆ.
ಇನ್ನಿವಾಗ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಇವತ್ತು ಎಷ್ಟು ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ. ಹಾಗಾಗಿ ನಾನು ಸೀರೆ ಏನೂ ಹಾಕೊಳ್ತಾ ಇಲ್ಲ. ಸೀರೆ ಹಾಕೊಂಡ್ರೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಈ ಒಂದು ಡ್ರೆಸ್ನ ನಾನು ಮಿಂತ್ರಾನಲ್ಲಿ ತೊಗೊಂಡಿದ್ದು ರೀಸೆಂಟಾಗೇ. ಸರಿ ಇವಾಗ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡೆ. ಒಂದು ಸ್ವಲ್ಪ ಟಕ್ ಇಟ್ಕೋಬೇಕಾಗಿತ್ತು, ನನಗೆ ಯಾಕೋ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು. ನಾನು ಎಕ್ಸೆಲ್ನ ಬೈ ಮಾಡಿದ್ದೆ, ಎಲ್ಲಿ ತೊಗೊಂಡಿದ್ದಿದ್ರೇ ಆಗ್ತಿತ್ತು ಕರೆಕ್ಟಾಗಿ ಅಂತ ಅನ್ನಿಸ್ತು. ಆಮೇಲೆ ಇನ್ನಿವಾಗ ಸಿಂಪಲ್ಲಾಗಿ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾನು ಕಲರ್ ಎಸೆನ್ಸ್ ಅಂತ ಅಂದ್ಬಿಟ್ಟು ಝೆಪ್ಟೋನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ ಫೌಂಡೇಶನ್ ಸ್ಟಿಕ್ಕು. ಸೊ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಕವರೇಜ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬೇಕು ಅಂತ ಅಂದರೆ ಲಿಂಕ್ ಶೇರ್ ಮಾಡ್ತೀನಿ. ಬೆಳಗ್ಗೆ ರೆಡಿಯಾಗಿದ್ದು ನಾನು ವಾಪಸ್ ಮನೆಗೆ ಬರೋವರೆಗೂ ಕೂಡ ಮೇಕಪ್ ಒಂಚೂರು ಏನೂ ಹಾಳಾಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ರೆಡಿಯಾಗಿದ್ದಾಯಿತು. ಇನ್ನು ಪಾಪು ಬೇರೆ ಅವಾಗವಾಗ ಅಳ್ತಿದ್ಲು. ಅವಳನ್ನ ಹೋಗೋದು, ಒಂದ್ಸಲಿ ತೂಗೋದು ಬರೋದು ಇದೇ ಥರನೇ ಆಗ್ತಿತ್ತು. ನಾನು ಆಮೇಲೆ ರೆಡಿಯೆಲ್ಲ ಆದಮೇಲೆ ನಾನು ಹೇಳಿದೆ, ನಾನು ಕೆಳಗಡೆ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ, ಸಿರಿ ಏನಾದರೂ ಇದ್ದರೆ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳಿ ಹೋಗಿದ್ದೆ. ಅವರು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಪಾಪುನೂ ಕರ್ಕೊಂಡು ಕೆಳಗಡೆ ಬಂದರು. ನಾನು ಅವ್ರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ದೇವರಿಗೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ನಾನು ಕೂಡ ಎಲ್ಲ ಪೂಜೆ ಮಾಡಿದ್ದಾಗಿತ್ತು. ಇನ್ನು ಜೀವನ್ ಕೂಡ ಬಂದು ಆಮೇಲೆ ಪೂಜೆ ಮಾಡಿದ್ರು. ಆಮೇಲೆ ನಮ್ಮ ಅಪ್ಪನೂ ಕೂಡ ಮೇಲಿನ ಮೇಲೆ ಕಾಲ್ ಮಾಡ್ತಾನೇ ಇದ್ದರು. ನನಗೂ ಕೂಡ ಏನು ಜಾಸ್ತಿ ಬೆಳಗ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆಂತ ಅಂದರೆ ಫಸ್ಟೇ ಹೇಳ್ದಾಗೆ ಬೇಗನೆ ಹೋಗಬೇಕಾಗಿತ್ತು. ಆ್ಯಂಡ್ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ವಾ ತುಂಬ ಜಾಸ್ತಿ ಟೈಮ್ ಆಗೋಗ್ಬಿಡುತ್ತೆ, ಮತ್ತು ನಾವು ಕೂಡ ಆನ್ ಟೈಮ್ ಹೋಗೋದಕ್ಕಾಗೋದಿಲ್ಲ. ಮತ್ತು ಇವಾಗ ನಾವೇನು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅದೇನು ಜಾಸ್ತಿ ಗ್ರ್ಯಾಂಡಾಗೇನೂ ಮಾಡ್ತಾಯಿಲ್ಲ, ಜಸ್ಟ್ ನಾವೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾ ಇರೋದು ಅಷ್ಟೇನೆ. ಸೊ ಹಾಗಾಗಿ ಮತ್ತೆ ನಮ್ಮಿಂದ ಲೇಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ನಾವು ರೆಡಿಯಾಗಿ ನಮ್ಮ ಅಪ್ಪನ ಮನೆಗೆ ಹೋಗೋ ಅಷ್ಟೊತ್ತಿಗೆ ಪಾಪ ಕಾರ್ ಕೂಡ ತೆಗೆದು ಅವ್ರು ಹೊರಗಡೆ ನಿಂತ್ಕೊಂಡಿದ್ರು. ಜಸ್ಟ್ ನಾವು ಹೋಗಿ ಕಾರ್ ಹತ್ಕೊಳ್ಳೋದಷ್ಟೇ ಬಾಕಿ, ಅಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ಪಾಪುನ ಕೂಡ ನೋಡಿಕೊಂಡು ಅವಳಿಗೆ ಒಂದ್ಸಲಿ ಫೀಡಿಂಗ್ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನಾವು ಹೊರಟಿದ್ದು. ಸೊ ಕಾರಲ್ಲೇ ಹೋಗೋದ್ರಿಂದ ಕಾರಲ್ಲೇ ಆರಾಮಾಗಿ ಫೀಡಿಂಗ್ ಎಲ್ಲ ಮಾಡಿಸ್ಬೋದಾಗಿತ್ತು. ಬಟ್ ಪಾಪು ಹೋಗುವಾಗ ತುಂಬ ಕ್ರ್ಯಾಂಕಿ ಆಗಿಬಿಡ್ತಾಳೆ, ಆಮೇಲೆ ಅದು ಏನೋ ಒಂಥರ ಮೂಡೇ ಇರೋಲ್ಲ ಹೋಗೋದಕ್ಕೆ. ಹಾಗಾಗಿ ಮನೆಯಲ್ಲೇ ಒಂದ್ಸಲಿ ಫೀಡಿಂಗ್ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನಾವು ಹೊರಟಿದ್ದಾಯಿತು. ಇನ್ನು ಹೋಗ್ತಾ ಒಂದವೇ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಬೆಳಗ್ಗೆನೇ ಹೋಗೋದ್ರಿಂದ ಜಾಸ್ತಿ ಏನು ಟ್ರಾಫಿಕ್ ಎಲ್ಲ ಇರೋದಿಲ್ಲ, ಆರಾಮಾಗೆ ಹೋಗ್ಬಿಡ್ಬೋದು. ಆ್ಯಂಡ್ ನಾವು ಲೊಕೇಶನ್ ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು 1.5 hour ಆಯಿತು. ಹಾಯ್, ಹಲೋ, ಹಾಯ್, ಏನ ಎಲ್ಲ ಹೋಗ್ತಾ ಇದೀಯಾ ನೀನು ಸಿರಿ? ಏನ ಸೊ ಹೋಗೋವಾಗ ಅಂತೂ ಆರಾಮಾಗೆ ಹೋದ್ವಿ. ಆಮೇಲೆ ಪ್ರಿಯಾಂಕ ಅವರು ಕೂಡ ಅಲ್ಲೇ ಸಿಕ್ಕಿದ್ರು, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಯಾಕೆಂದರೆ ನಮಗೆ ಅಷ್ಟಾಗಿ ಲೊಕೇಶನ್ ಗೊತ್ತಿಲ್ಲ, ನಾವಿದು ಟೆಂಪಲ್ಗೆ ಹೋಗ್ತಾ ಇರೋದು ಸೆಕೆಂಡ್ ಟೈಮ್. ಪ್ರಿಯಾಂಕ ಅವರ ಮಾವನ ಊರು ಇದು ಹೊನ್ನಡ್ಕೆ ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಹೋಗ್ತಾ ಇರೋ ಅಂಥದ್ದು. ಮಾತಾಡಿಕೊಂಡು ಆರಾಮಾಗಿ ಹೋದ್ವಿ. ಆಮೇಲೆ ಅಲ್ಲಿ ಬರ್ತಾ ಪ್ರಿಯಾಂಕ ಅವರು ಸಿಕ್ಕಿದ್ರಲ್ವ, ಚಿಂಟುನ ಅವ್ರ ಕಾರ್ಗೆ ಕರ್ಕೊಂಡ್ರು. ಮನೆಯಿಂದನೇ ಬರ್ತಾ ನೋಡ್ಕೊಂಬಂದ್ವಿ, ಎಲ್ಲಾದರೂ ಹೂವು ಸಿಗುತ್ತಾ, ಪೂಜೆ ಸಾಮಾನು ಸಿಗುತ್ತಾ ತೊಗೊಳ್ಳೋಣ ಅಂತ. ಬಟ್ ಎಲ್ಲೂ ಕೂಡ ಅಲ್ಲಿ ಮಾರ್ತಾನೆ ಇರಲಿಲ್ಲ, ಬಿಕಾಸ್ ಅರ್ಲಿ ಮಾರ್ನಿಂಗ್ ಮನೆ ಬಿಟ್ಟಿದ್ರಿಂದ ಅಲ್ವಾ, ಹಾಗಾಗಿ ನಮಗೂ ಎಲ್ಲೂ ಸಿಗಲಿಲ್ಲ. ಇಲ್ಲಿ ಹೊನ್ನಡ್ಕೆ ಬಸ್ ಸ್ಟಾಪಲ್ಲೇ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡ್ವಿ. ಒಂದು ಹಾರಕ್ಕೆ ಬಂದ್ಬಿಟ್ಟು 150 ರೂಪಾಯಿ ಹೇಳಿದ್ರು. ಇನ್ನೂ ಒಂದು ಸ್ವಲ್ಪ ದೊಡ್ಡ ಹಾರ ಬೇಕು ಅಂತ ಅಂದರೆ 250 ರೂಪಾಯಿ ಅಂತ ಹೇಳ್ತಿದ್ರು.
ನಾವು ಸರಿ ಅಂತ ಅಂದ್ಬಿಟ್ಟು ಇವಾಗ 2 ಹಾರಗಳನ್ನ ತೊಗೊಂಡ್ವಿ. ಆಮೇಲೆ ಪೂಜೆ ಸಾಮಾನು ಏನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡಿದ್ದಾಯಿತು. ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಬೆಂಗಳೂರಲ್ಲಿ ನಮಗೆ ಗೊತ್ತಿರುತ್ತೆ ಯಾವ್ಯಾವುದು ಎಷ್ಟು ಅಂತ. 100 ರೂಪಾಯಿಗೆಲ್ಲ ಹಾರ ಮಾರ್ತಿರ್ತಾರೆ. ಬಟ್ ಇಲ್ಲಿ 150 ರೂಪಾಯಿ ಅಂತ ಹೇಳಿದ್ರು ತೊಗೊಳ್ಳೇಬೇಕು. ಯಾಕಂತಂದರೆ ಬಾರ್ಗೇನ್ ಮಾಡೋಂಗಿಲ್ಲ, ಹೇಗಿದ್ರು ದೇವಸ್ಥಾನಕ್ಕೆ ಅಂತ ಗೊತ್ತಿರುತ್ತೆ ಅವ್ರಿಗೆ, ತೊಗೊತಾರೆ ಅಂತ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ರೇಟ್ ಹೇಳ್ಬೋದು. ನಾವು ಸರಿ ಅಂತ ಅಂದ್ಬಿಟ್ಟು ಏನೆಲ್ಲ ಬೇಕೋ ಎಲ್ಲನೂ ಬೈ ಮಾಡಿದ್ವಿ. ಇನ್ನು ಪ್ರಿಯಾಂಕಾ ಅವರು ವೆಯ್ಟ್ ಮಾಡ್ತಾಯಿದ್ರು, ಯಾಕಂದರೆ ಅವರು ಅಲ್ಲೇ ಮನೆಯಿಂದನೇ ಬರ್ತಾ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಅವರು ತೊಗೊಂಬಂದಿದ್ರು. ಇನ್ನು ನಾವು ತೊಗೋಬೇಕಾಗಿತ್ತಲ್ವ, ಹಾಗಾಗಿ ಅವರು ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಲಕ್ಕಿನ ಮಾತೇ ಆಡಿಸಿರಲಿಲ್ಲ, ಅವನು ಅವ್ರ ಕಾರಲ್ಲಿ ಬಂದ ಅಲ್ವಾ, ಹಾಗಾಗಿ ಇನ್ನು ಅಲ್ಲಿ ಸ್ಟಾಪ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಅವಾಗ ಹೋಗಿ ಮಾತಾಡಿಸಿ ಮುದ್ದಾಡಿ ಅದಾದಮೇಲೆ ನಾವೇನೆಲ್ಲ ಪೂಜೆ ಸಾಮಾನು ತೊಗೊಂಡು ಹೊರಟ್ವಿ ದೇವಸ್ಥಾನ ಕಡೆ. ಇನ್ನು ಅಲ್ಲಿ ಹೋದ್ಮೇಲೆ ನಾವು ಪಾಪುಗೆ ಫಸ್ಟಿಗೆ ಮುಡಿ ತೆಗೆಸ್ಬೇಕು. ಅದಾದಮೇಲೆ ಅವ್ರವ್ರ ಮನೆಯಲ್ಲಿ ಏನೇನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ದೇವಸ್ಥಾನದಲ್ಲಿ ಅದೆಲ್ಲ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂತೂ ಗೊತ್ತಿತ್ತು. ಯಾಕಂತಂದರೆ ಇವತ್ತು ಶನಿವಾರ ವಾರ ಆಗಿರೋದ್ರಿಂದ ಸುಮಾರು ಜನ ಬೆಂಗಳೂರು ಕಡೆಯಿಂದನೂ ದೇವಸ್ಥಾನಕ್ಕೆ ಬರ್ತಾರೆ. ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ನಮಗೂ ಕೂಡ ಲಾಸ್ಟ್ ಟೈಮ್ ಬಂದಾಗ ಅಲ್ವಾ, ನಾವೇನು ಜಾಸ್ತಿ ರಶ್ ಇರಲ್ಲ, ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ಬೋದು ಅಂತ ಅಂದ್ಕೊಂಡೆ ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದಾಗ ತುಂಬ ಜಾಸ್ತಿ ಜನ ಇದ್ದರು, ತುಂಬ ರಶ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಅಂತೂ ಆಯಿತು. ಇನ್ನು ಉತ್ಸವ ಮೂರ್ತಿ ಎಲ್ಲ ತೊಗೊಂಡು ಬರ್ತಾರೆ. ಆ್ಯಂಡ್ ಮೋರ್ ಓವರ್ ಅಲ್ಲ, ಎಲ್ಲನೂ ಒಂಥರ ಆದರೆ ಆ ಉತ್ಸವ ಮೂರ್ತಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದೊಂಥರ ಏನೋ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಅದಕ್ಕೆ ಜೀವನ್ಗೂ ಕೂಡ ಹೇಳ್ಕೊಂಡು ಬಂದೆ. ಸೊ ಅವ್ರ ಊರಲ್ಲಿ ಉತ್ಸವ ಮೂರ್ತಿನೆಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡೋದು ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನೂ ಆನ್ ದ ವೇ ಬರ್ತಾನೆ ಇಡ್ಲಿನ ತೊಗೊಂಡು ಬಂದುಬಿಟ್ವಿ. ಅಲ್ಲಿ ನಿಯರ್ ಬೈ ದೇವಸ್ಥಾನ ಹತ್ರ ಏನೂ ಹೋಟೆಲ್ ಅದೆಲ್ಲ ಇಲ್ಲ, ಇಲ್ಲೇ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿಂದನೇ ನಾವು ಪಾರ್ಸಲ್ ತೊಗೊಂಡ್ಬಿಟ್ವಿ. ಸ್ಮ್ಯಾಶ್ ಮಾಡ್ಬಿಡಿ. ಹಂಗೆ ಇದ್ರೆ ತಿನ್ಕೋತಾನೆ. ನೋಡಿಲ್ಲಿ ರಾಣಿ ಯಾಕೆ ನನ್ನ ಹತ್ರ ಬರಲ್ವಾ? ನಿಮ್ಮ ಅಜ್ಜಿ ಕಣ್ಣಂಗೆ ಕಾಣಲ್ವಾ? ಬಾಯಿ ನೋಡ್ರಿ ಅದ್ರದ್ದು ತಿಂತಾನ ಮುಚ್ಚು. ಇಡ್ಲಿನೇ ತಿನ್ಕೊಂಡ್ಬಿಡ್ತಾನೆ ಅವನು. ಇಡ್ಲಿನೇ ತಿಂತಾನೆ. ಉಡ್ಲಿ ನಿಮ್ಮ ಅಪ್ಪಾಜಿ ಬಟ್ಟೆ ಎಲ್ಲ ಮಾಡ್ತವ್ರೆ. ಬಿಡು. ಇನ್ನು ಲೊಕೇಶನ್ ರೀಚ್ ಆದ್ವಿ. ದೇವಸ್ಥಾನದ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಡ್ಲಿನ ಕೂಡ ತಿಂತಾಯಿದ್ದೀವಿ. ಫಸ್ಟ್ ತಿಂಡಿ ತಿನ್ಕೊಂಬಿಡೋಣ, ಅದಾದಮೇಲೆ ಪಾಪುಗೆ ಮುಡಿ ತಗ್ಸೋದು ಅದೆಲ್ಲ ನೆಕ್ಸ್ಟ್ ಆಗುತ್ತೆ ಅಂತ. ಆ್ಯಂಡ್ ಇವತ್ತಿಗೆ ನಾನು ಈ ಒಂದು ವ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.